ಸೌಜನ್ಯ ಪ್ರಕರಣವನ್ನ ಎಸ್ಐಟಿ ತನಿಖೆಗೆ ಕೈಗೆತ್ಕೊಂಡಿದೆಯಾ? ಯಾಕಂದ್ರೆ ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದ ಉದಯ್ ಜೈನ್ ಅವರನ್ನ ಎಸ್ಐಟಿ ಅಧಿಕಾರಿಗಳು ಕಚೇರಿಗೆ ಕರೆದಿದ್ದಾರೆ. ನಮ್ಮೊಟ್ಟಿಗೆ ಉದಯ್ ಜೈನ್ ಇದ್ದಾರೆ. ಏನಂತ ಹೇಳಿದ್ರು? ಕರೆದು ಏನಂತ ಹೇಳಿದ್ರು ನಿಮಗೆ? ನಮ್ಮನ್ನು ನಿನ್ನೆ ರಾತ್ರಿ ಫೋನ್ ಮಾಡಿದ್ರು, ಹೀಗೀಗೆ ಅಂತ. ನೀವು ಈಗ SIT ಅವರು ನಮ್ಮ ಹೆಸರು ಉದಯ್ ಕುಮಾರ್ ಇದನ್ನ ನೀವು ನಾಳೆ ಬನ್ನಿ ಅಂತ ಹೇಳಿದರು. ಅದಕ್ಕೆ ನಾನು ಹೇಳಿದೆ, ನಾಳೆ ಹೇಗೂ ಬರ್ತೇನೆ, ಅದರಲ್ಲಿ ನನ್ನ ತಂಗಿ ಮನೆಯಲ್ಲಿ ಇಲ್ಲೇ ಇರುವುದು ನಾನು. ನನಗೆ ಅಂದರೆ ನೀವೇ SIT ಅವರೇ ಫೋನ್ ಮಾಡಿದ, ಹೌದಲ್ಲ, ನನಗೆ ಒಂದು ಇದು ಬೇಕಲ್ಲ ಕನ್ಫರ್ಮ್. ಯಾಕಂದ್ರೆ ನನಗೆ ಮೊನ್ನೊಬ್ಬರು ರಾತ್ರಿ ಫೋನ್ ಮಾಡಿ ತುಂಬ ಬೈದರು. ಹಾಗಾಗಿ ನಾನು ಅದಕ್ಕೆ ಅವಶ್ಯ ಹೇಳಿದ್ರು, ಹೌದು ನೀವು ಹೇಳುದು ಸರಿ ಅಂತ ಹೇಳಿದ್ರು. ನಾನು ಮತ್ತೆ ಬಂದಲ್ಲಿ ನಿನ್ನೆ ಮಾತಾಡಿ ಹೋಗಿದ್ದೇನೆ. ಇವತ್ತು ಬರ್ಲಿಕ್ಕೆ ಹೇಳಿದ್ದಾರೆ. ಈಗ ನಿಮಗೆ ನೋಟಿಸ್ ಏನಾದ್ರು? ಇಲ್ಲ, ಏನು ನೋಟಿಸ್ ಕೊಡಲಿಲ್ಲ. ಫೋನಲ್ಲಿ ಹೇಳಿದ್ದಾರೆ. ನಾವು ಫೋನಲ್ಲಿ ಹೇಳಿದಕ್ಕೆ ನಾವು ಬಂದು ಮಾತಾಡಿದ್ದೇವೆ. ಈಗ ನಡೀತಾ ಇರುವಂತದ್ದು ಬುರುಡೆ ಪ್ರಕರಣ ಮತ್ತೆ ಶವಹೂತಿಟ್ಟ ಪ್ರಕರಣದ ತನಿಖೆ SIT ಮಾಡ್ತಾ ಇರೋದು. ಅದರಲ್ಲಿ ಏನಾದ್ರು ನಿಮ್ಮ ವಿಚಾರಣೆ ಕರೆದಿದ್ದಾರೆ? ಗೊತ್ತಿಲ್ಲ ನನಗೆ, ಅದರ ಬಗ್ಗೆ ಏನು ಮಾಹಿತಿ ಇಲ್ಲ. ಯಾಕಂತ ಗೊತ್ತಿಲ್ಲ. ಇವರು ನನ್ನ ಇರ್ಬೋದು. ಯಾಕಂದ್ರೆ ಈ ಸೌಜನ್ಯ ಕೇಸನ್ನು ಪುನಃ ಅದನ್ನು ಸ್ವಲ್ಪ ಮೇಲೆ ಕೊಂಡೋಗಿ ಈ ಬುರುಡೆ ಕೇಸನ್ನು ಸ್ವಲ್ಪ ಡೌನ್ ಮಾಡಲಿಕ್ಕೆ ಆ ಥರ ಇರ್ಬೋದು. ಇವನು ಮೈಸೆಟ್ಟಿ ತಿಮ್ಮಾರೋಡಿ ಮತ್ತೆ ಮಟ್ಟನ್ನ ಹೇಳಿಯೇ ಈ ಸೌಜನ್ಯ ತಾಯಿಯನ್ನು ಕಂಪ್ಲೇಂಟ್ ಕೊಡಿ ಅಂತ ಕಳಿಸ್ಲಿಕ್ಕೆ ಇರ್ಬೋದು. ಯಾಕಂದ್ರೆ ಸೌಜನ್ಯ ತಾಯಿ ಯಾರು ಹೇಳಿದ್ರು ಕೇಳುದಿಲ್ಲ. ಮುಖ್ಯಮಂತ್ರಿ ಆಗಲಿ, ಮೋದಿ ಯಾವುದು, ಇವರು ಯಾರು ಕೇಳಿದ್ರು ಕೇಳುದಿಲ್ಲ. ಅವರಿಗೆ ಸೌಜನ್ಯ ತಾಯಿಗೆ ಬೇಕಾದದ್ದು ತಿಮ್ಮಾರೋಡಿ ಮತ್ತೆ ಮಟ್ಟನ್ನ ಅವ್ರು ಹೇಳಿದ್ರೆ ಮಾತ್ರ ಕೇಳುದು. ಇವರು ಸುಪ್ರೀಂ ಕೋರ್ಟ್ಗೆ ಅವ್ರು ಯಾವುದನ್ನು ನಂಬಲ್ಲ, ಅವ್ರು ನಂಬುದು. ಹಾಗಾಗಿ ಅವರು ಹೇಳಿರ್ಬೋದು. ಯಾಕಂದ್ರೆ ಹೇಗೂ ನಮಗೆ ಚಿನ್ನ ನಮಗೆ ಮೋಸ ಮಾಡಿದ್ದಾನೆ, ನಾವು ಅದನ್ನು ಸ್ವಲ್ಪ ಆ ವಿಷಯ ಸ್ವಲ್ಪ ಡೌನ್ ಮಾಡಲಿಕ್ಕೆ ನಾವು ಸ್ವಲ್ಪ ಇದನ್ನು ಸ್ವಲ್ಪ ಮೇಲೆ ಎತ್ತುವ, ಹಾಗೆ ನೀವು ಕಂಪ್ಲೇಂಟ್ ಕೊಡಿ. ಮುಂಚೆನೇ ಇವರು ಚಿನ್ನ ಒಂದು ವಿಡಿಯೋ ಮಾಡಿದ್ದಾರೆ. ನಾನು 3 ವಿಡಿಯೋ ಪೂರ್ತಿ ನೋಡಲಿಲ್ಲ, ಸ್ವಲ್ಪ ವಿಡಿಯೋ ನೋಡಿದ್ದೇನೆ. ಅದು ತುಂಬ ಗೊಂದಲ ಇದೆ. ಹಾಗಾಗಿ ಇರ್ಬೋದು ನಂದೊಂದು ಭಾವನೆ, ನಂದೊಂದು ಮಾತು ಹಾಗೆ ಇರ್ಬೋದು. ಈ ವಿಷಯ ಈಗ ಈ ಚೆನ್ನಯ್ಯ ಯಾರು ಮುಸ್ಕುಧಾರಿ ಬಂದಿದ್ದಾನಲ್ಲ, ಅವರ ಪರಿಚಯ ಇದೆ? ಹೌದು, ನಾನು ಅಂದ್ರೆ ಅವನ ಪರಿಚಯ ಅಂದ್ರೆ ಆ ಟೈಮಲ್ಲಿ ನೋಡಿದ್ದೇನೆ. ಅಲ್ಲಿ ಎಲ್ಲ ಹೊಳೆ ಹತ್ರ ಎಲ್ಲ ಕಸ ಹುಚ್ಚುತ್ತಿದ್ದ. ಯಾಕಂದ್ರೆ 2-3 ವಿಡಿಯೋಗಳೇ ನಿಮ್ಮ ಹೆಸರು ತೆಗೆದಿದ್ದಾನೆ. ಹೌದು, ನಾನು ಅದನ್ನು ವಿಡಿಯೋ ಪೂರ್ತಿ ನೋಡಲಿಲ್ಲ, ಸ್ವಲ್ಪ ನೋಡಿದ್ದೇನೆ. ನಂಗೆ ಅವನ ಪರಿಚಯ ಇದೆ. ಯಾಕಂದ್ರೆ ನಾನು ಅವನು ನೋಡಿದ್ದೇನೆ. ಅಲ್ಲಿ ಹೊಳೆ ಹತ್ರ ಎಲ್ಲ ಕಸ, ನಮ್ದು ಅಲ್ಲೇ ಬಾಡಿಗೆ ಮಾಡೋದಲ್ವಾ. ಮತ್ತೆ ಅವನಿಗೆ 10 ರೂಪಾಯಿ ಎಲ್ಲ ಅವನೆಲ್ಲ ಮಾತಿತ್ತು. ಮತ್ತೆ ಅದು ಸಹ ಇನ್ನೊಂದು ಮಾತು ಸಹ ಬರ್ತಾ ಇತ್ತು ಆ ಟೈಮಲ್ಲಿ. ಇವನು ಸೌಜನ್ಯನ ಮಾವನ ಹೋಟ್ಲಲ್ಲಿ ಯಾರೋ ಒಂದು ಬಾಡಿಯನ್ನು ಇವನೇ ಚಿನ್ನಯನೇ ಊತಾಕಿದೆ ಅಂತ ಎಲ್ಲ ಒಂದು ಮಾತಿತ್ತು ಅಲ್ಲಿ ಆ ಟೈಮಲ್ಲಿ. ಈಗ ಸೌಜನ್ಯ ಪ್ರಕರಣದಲ್ಲಿ ನಿಮ್ಮ ಹೆಸರು ಮತ್ತಿಬ್ಬರು ಆರೋಪಗಳು ಕೇಳಿ ಬರ್ತಾ ಇತ್ತು. ಈಗ ಈ ಪ್ರಕರಣವನ್ನ SIT ತನಿಖೆಗೆ ಕೈಗೆತ್ಕೊಂಡ್ರೆ ನೀವೆಲ್ಲ ಸಹಕಾರನ ಕೊಡ್ತೀವಿ? ಹೌದು, ನಾವು ಸಹಕಾರ ಎಲ್ಲ ಕೊಟ್ಟಿದ್ದೇವೆ, ಮುಂಚೆನೂ ಕೊಟ್ಟಿದ್ದೇವೆ. ನಾವು ಸಹಕಾರ ಎಲ್ಲ ಕೊಡ್ತೇವೆ. ಹಾಗೇನೆ ಇವರು ಸಂತೋಷ್ ರಾವನ್ನು ಸಹ ಈ ಯಾರು CBI, CID, ಲೋಕಲ್ ಪೊಲೀಸ್ನವರು 3 BO ಪೊಲೀಸ್ನವರು ಸಹ ಆರೋಪಿ ಅಂತ ಗುರುತಿಸಿದ್ದಾರೆ. ಅವನು ಸಹ ಸಹಕಾರ ಕೊಡುವ ಹಾಗೆ ಯಾರು ಮಾಡಬೇಕು, ಇವ್ರು ಮಾಡಬೇಕು. ಅವರನ್ನು ಕೋರ್ಟಿಂದ ಯಾರು ಬಿಡಿಸ್ಕೊಂಡು ಬಂದಿದ್ದಾರೆ, ತಿಮ್ಮರೋಡಿ ಮಟ್ಟನ್ನ ಎಲ್ಲ ಇವರು ಮೋಹಿತ್ ಕುಮಾರ್ ಅವರು ತಾಯಿ ಸಹ ಸೇರಿ ಅವ್ರ ಮ್ಯಾಪಿಂಗ್ಗೆ ಅವ್ರು ಮಾಡಿದ್ರೆ ಒಳ್ಳೇದು. ಮಾಡಿದ್ರೆ ಉತ್ತರ ಸಿಗ್ತದೆ. ಖಾಲಿ ನಮ್ಮನ್ನೇ ಮಾಡಿದ್ರೆ, ನಮ್ಮನ್ನು ಬೇಕಾದ್ರೆ ಇನ್ನೊಮ್ಮೆ ಮಾಡಿದ್ರೆ ನಮ್ಮನ್ನು ಮಾಡಿದ್ರೆ ಏನು ಉತ್ತರ ಸಿಗಲ್ಲ. ಇವರಿಗೆ ಸಮಸ್ಯೆಗೆ ಯಾರಿಗೂ ಸಮಸ್ಯೆ ಪರಿಹಾರ ಆಗಲಿಕ್ಕೆ ಯಾರಿಗೂ ಇಷ್ಟ ಇಲ್ಲ. ಸಮಸ್ಯೆ ಹೀಗಿರಬೇಕಂತ ಆಸೆ. ಈಗ ಈ ಸೌಜನ್ಯ ಪ್ರಕರಣದಲ್ಲಿ ಇಲ್ಲಿಯ ಸ್ಥಳೀಯ ಪೊಲೀಸರು ತನಿಖೆ ಮಾಡಿದ್ರು, CID ಮಾಡಿದ್ರು, CBI ಅವರು ಮಾಡಿದ್ರು. ಈಗ ನಿಮ್ಗೆ ಬ್ರೇನ್ ಮ್ಯಾಪಿಂಗ್ ಆಗಿಲ್ಲ ಅನ್ನೋ ಆರೋಪ ಕೇಳಬೇಕು. ಅದೇ ನಮ್ದು ಮ್ಯಾಪಿಂಗ್ ಆಗಿಲ್ಲ ಅಂತ ಅವರು ಹೇಳಿದಲ್ಲ. ಸಮಾಜವನ್ನು ಸುಳ್ಳು ಹೇಳಿ ಗೊಂದಲ ಮಾಡುವ ಟೀಮೇ ಬೇರೆ, ಅವರಿಗೆ ಕೆಲಸ ಅದೇ. ಈಗ ನಮ್ಮನ್ನು ತನಿಖೆ ಎಲ್ಲ ಮ್ಯಾಪಿಂಗ್ ಆಗಿದೆ, ಆದ್ರೂ ಸಹ ಇವರು ಇಲ್ಲ ಅಂತ ಹೇಳ್ತಾರೆ. ಬ್ರೇನ್ ಮ್ಯಾಪಿಂಗ್ ಹಾಕಿದ್ದು ಬೆಂಗಳೂರಲ್ಲಿ ಆಗಿದ್ದು. ಬೆಂಗಳೂರಲ್ಲಿ ನಾವು 3 ದಿನ ಹೋಗಿದ್ದೇವೆ. ಅಲ್ಲಿ ಒಂದು ಕುರ್ಚಿಯಲ್ಲಿ ಬೇರೆ ಇದನ್ನೆಲ್ಲ ಮಾಡಿದ್ದಾರೆ, ಕುರ್ಚಿಯಲ್ಲಿ ಮತ್ತೆ ಕಥೆಗಳನ್ನು ಮಾಡಿದ್ದಾರೆ. ನಮ್ದು ತನಿಖೆ ಅದು ನಮ್ಮ ಹೆಸರು ಎಲ್ಲ ನಮ್ಮ ಮೇಲೆ FIR ಇಲ್ಲ, ನಮ್ದು ಹೆಸರು ಅದರಲ್ಲಿ ಇಲ್ಲ. ಆದ್ರೂ ಸಹ ಇವರು ಪುನಃ ಬಿಡ್ಲಿಲ್ಲ. ಪುನಃ ಇವರು CBI ವಕೀಲರ ಹತ್ರ ಮಾತಾಡಿ ಅವರು ಪುನಃ ನಮ್ಮನ್ನು ಸಾರೋಪಿ ಹುಡುಗಿ ಸೌಜನ್ಯ ತಂದೆ ಹತ್ರ CBI ಕೋರ್ಟಿಗೆ ಹಾಕಿದ್ದಾರೆ, ನಮ್ಮನ್ನು ಸಾರೋಪಿ ಮಾಡ್ಬೇಕಂತ. ನೋಡಿ, ನಮ್ದು ತನಿಖೆ ಎಲ್ಲ ಆದ ಮೇಲೆ ಹೇಳಿದ್ದಾನೆ ಟಿವಿಯಲ್ಲಿ. ಅವನು ಎಲ್ಲ ದುಡ್ಡು ಕೊಟ್ಟು ಮತ್ತೆ ವಿಠಲ್ ಕೊಟ್ಟಾನೆ ಹೇಳಿದ್ದಾನೆ, ನಮ್ಗೆ ಎಷ್ಟು ಕೋಟಿ 1.5 ಕೋಟಿ ಖರ್ಚು ಹೇಳಿದ್ದಾನೆ. ಎಲ್ಲ ದುಡ್ಡು ಕೊಟ್ಟು ಮಾಡಿದ್ದಾರೆ. ನಮ್ಮನ್ನು ಸಾರೋಪಿ ಮಾಡೋದಕ್ಕೆ ನಾವು ಹೋಗಿ ಹೈಕೋರ್ಟಿಂದ ಸ್ಟೇ ತಂದದ್ದು. ಇವರಂತ ಜನರ ಹತ್ರ ತುಂಬಿಸ್ತಾರೆ. ನಾವು ತನಿಖೆನೇ ಮಾಡಬಾರ್ದಂತ ಸ್ಟೇ ತಂದಂತ ಹೇಳ್ತಾರೆ. ತನಿಖೆ ಮಾಡಬಾರ್ದಂತ ನಾವು ಸ್ಟೇ ತಂದದ್ದಲ್ಲ.
ನಮ್ಮ ಹೆಸರನ್ನು ನಮ್ಮ ತನಿಖೆ ನಮ್ದೆಲ್ಲ ಆದ ಮೇಲೂ ಸಹ ನಮ್ಮನ್ನು ಇವರು ಆರೋಪಿ ಅಂತ ಮಾಡಿದಕ್ಕೆ ನಾವು ಅಷ್ಟೇ ತಂದದ್ದು ಹೈಕೋರ್ಟಿಂದ. ಈಗ ಒಂದು ವೇಳೆ SIT ಅಧಿಕಾರಿಗಳು ಈ ಒಂದು ಪ್ರಕರಣ ಸೌಜನ್ಯ ಪ್ರಕರಣವನ್ನ ತನಿಖೆಗೆ ಕೈಗೆತ್ಕೊಂಡ್ರೆ ಎಲ್ಲಾ ರೀತಿಯ ಸಹಕಾರ ನೀವು 3 ಜನ ಕೊಡ್ತೀವಿ. ಸಹಕಾರ ನಮ್ದು, ನಾನು ಸಾಯುವವರೆಗೆ ನಮ್ದು ಸಹಕಾರ ಇದೆ, ಆಯ್ತಲ್ಲ. ನನ್ನ ಜೀವ ಹೋಗುವವರೆಗೆ ನಂಗೂ ಭಯ ಇದೆ. ನಾನು ಉಜಿರೆಯಲ್ಲಿ ಗಾಡಿ ಹೋದ್ರೆ ಅಡ್ಡಾಡ್ತಾರೆ, ಎಲ್ಲ ಜನ ಇದ್ದಾರೆ. ನಾನು ಎಲ್ಲಿವರೆಗೆ ಜೀವ ಇರ್ತೇನೆ ಅಲ್ಲಿವರೆಗೆ ನಮ್ದು ಸಹಕಾರ ಇದೆ. ಈ ಬುರುಡೆ ಪ್ರಕರಣದಲ್ಲೂ ತನಿಖೆಗೆ ನೀವು ಫುಲ್ ಸಹಕಾರ ಕೊಡ್ತೀವಿ. ಅದರಲ್ಲಿ ಬುರುಡೆ ಪ್ರಕರಣದಲ್ಲಿ ನಮ್ಮ ವಿಷಯ ಇಲ್ಲ, ಆದ್ರೆ ನಮಗೂ ಒಂದು ಆಸೆ ಇದೆ. ಈ ಎಷ್ಟು ಗುಂಡಿ ಹೊಡಿದ್ದಾರೆ, ಆ ಗುಂಡಿಗೆ ಎಚ್ಚರ ಬೀಳ್ತಾರೆ ಅಂತ ನಾವು ಅದನ್ನು ಖುಷಿಯಲ್ಲಿ ಕಾಯ್ತಾ ಇದ್ದೇವೆ. ಯಾಕಂದ್ರೆ ನಮ್ಮನ್ನು ಸಹ ಗುಂಡಿಯಲ್ಲಿ ಹಾಕಿದ್ದಾರೆ. ಹಾಗಾಗಿ ಈಗ ಅವರಿಗೆ ಗುಂಡಿ ಅವರೇ ಹೊಡಿದ್ದಾರೆ, ನಮಗೆ ಗುಂಡಿ ಇವರು ತೋಡಿದ್ದಾರೆ. ಈಗ ಅವರಿಗೆ ಗುಂಡಿ ಅವರೇ ತೋಡಿದ್ದಾರೆ. ಆ ಗುಂಡಿಯಲ್ಲಿ ಎಷ್ಟು ಜನ ಬೀಳ್ತಾರೆ ಅಂತ ನಾವು ಕಾಯ್ತಾ ಇದ್ದೇವೆ. ಈಗ ಇದಕ್ಕೆ ಇಲ್ಲಿಂದ ಬರಬೇಕು, ಕೇಂದ್ರದಿಂದ ಬಂದ್ರೆ ಒಳ್ಳೇದೇ. ಯಾಕಂದ್ರೆ NIA ಅವರು ಬಂದು ಇವರು ಈಗ ಆ ಥರ ಬಂದ್ರೆ ಒಳ್ಳೇದು ಅಂತ ನಮ್ಮ ಆಸೆಗೆ. ED ಬರಬೇಕು, ಎಷ್ಟು ತನಿಖೆ ಉಂಟು ಎಲ್ಲ ಬರಲಿ. ಯಾಕಂದ್ರೆ ಎಷ್ಟು ಜನ ಗುಂಡಿಗೆ ಬೀಳ ಗುಂಡಿ ಎಲ್ಲ ಬೀಳಿ. ED ಅಂದ್ರೆ ಇವರು ದುಡ್ಡು ಮಾಡಿದಾರಲ್ಲ ಸ್ವಾಮಿ. ನನ್ನದು ನೋಡಿ, ನಂದು ಬ್ಯಾಂಕ್ ಇದ್ದು ಹೋಗಿ ನೋಡಿ, ಅಲ್ಲಿ ಚೆಕ್ ಮಾಡಿ. ನಂಗೆ ತಿಂಗಳು ನಂಗೆ ಬ್ಯಾಂಕ್ ಅಂತ ಕಟ್ಟಲಿಕ್ಕೆ ನಂಗೆ ಹಣ ಇಲ್ಲ ಅಂತ ಕಟ್ಟಲಿಕ್ಕೆ. ಇವರಿಗೆ ಬೇಕಾದಷ್ಟು ಮನೆ ಇದೆ, 16,000 ಎಕರೆ 14 ಸ್ಕ್ವೇರ್ ಫೀಟದ್ದು ಮನೆ ಮಾಡಿದ್ದಾರೆ. ಸೌಜನ್ಯ ತಾಯಿದ್ದು 3 ಮಾಲ್ಗೆದ್ದು ಮನೆ ಮಾಡಿದ್ದಾರೆ. ಅವರೆಲ್ಲ ಈ ಸೌಜನ್ಯ ವಿಷಯವನ್ನು ಬಿಸ್ನೆಸ್ ತರ ಮಾಡಿ ಹೋಗಿದ್ದಾರೆ. ಅದು ಆದ್ರೆ ಗೊತ್ತಾಗುತ್ತೆ ಸಮಾಜಕ್ಕೆ. ಧನ್ಯವಾದ. ಇದು ಉದಯ್ ಜೈನ್ ಅವರ ಮಾತು. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸ್ಕ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.